ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅಂತ ನನಗನ್ಸುತ್ತೆ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಮುಂದುವರಿಯಲು ಲಾಯಕ. ಇವರ ಪ್ರತಿಭಟನೆ ಮೇಲೆ ನಾನು ಉಗಿತೀನಿ. ಆದರೆ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅಂತ ನನಗನ್ಸುತ್ತೆ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಮುಂದುವರಿಯಲು ಲಾಯಕ್ಕಿಲ್ಲ. ಹೌದಾ? ಹಾಗಾದ್ರೆ ನಿನ್ನ ಪ್ರಕಾರ ನಿನ್ನನ್ನೇ ಪ್ರಧಾನಿ ಮಾಡ್ಬೇಕಾ ಅಥವಾ ನಿನ್ನ ಅಪ್ಪ ಅರವಿಂದ್ ಕೇಜ್ರಿವಾಲ್ನ ಮಾಡ್ಬೇಕಾ? ಇಲ್ಲ ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅನ್ನೋ ಅರುಂಧತಿ ರಾಯ್ನ ಮಾಡ್ಬೇಕಾ? ಅಥವಾ ಅಫ್ಜಲ್ ಗುರುಗೋಸ್ಕರ ಭಾರತವನ್ನ ತುಂಡು ಮಾತಾಡೋ ಉಮರ್ ಖಾಲಿದ್ನ ಮಾಡ್ಬೇಕಾ? ಇಲ್ಲ ಅಸ್ಸಾಮನ್ನ ಭಾರತದಿಂದ ಬೇರ್ಪಡಿಸಬೇಕು ಅನ್ನೋ ಶರ್ಜಿಲ್ ಇಮಾಮ್ನ ಮಾಡ್ಬೇಕಾ? ಅಥವಾ ಯಾವಾಗ್ಲೂ ಹಿಂದೂ ಧರ್ಮವನ್ನ ವಿರೋಧಿಸೋ ಕುನಾಲ್ ಕಮ್ರಾನ ಮಾಡ್ಬೇಕಾ? ಇಲ್ಲ ಬರೀ ಅಲ್ಲಾನ ಹೆಸರಿರ್ಲಿ ಅನ್ನೋ ಈ ಆಂಟಿನ ಮಾಡ್ಬೇಕಾ? ಪೊಲೀಸರಲ್ಲ, RSS ಗುಂಡಾಗಳು. RSS ಗುಂಡಾಗಳಾದ್ರೆ ನೀನೇನು ಹರಿಶ್ಚಂದ್ರನ ಮಗನ? ನಿನ್ನ ವೇದಿಕೆಗೆ ಪಾಕಿಸ್ತಾನವನ್ನ ಪ್ರೀತಿಸೋರನ್ನ, ಭಯೋತ್ಪಾದನೆಯನ್ನ ಪ್ರೀತಿಸೋರನ್ನ ಕರೆಯೋ ನಿನ್ನಂತ ದೊಡ್ಡ ಗುಂಡ ಯಾರಿದ್ದಾನೆ? ಸೋನಂ ವಾಂಗ್ಚುಕ್ ನ ದೆಹಲಿ ಪೊಲೀಸರು ಎತ್ತಾಕೊಂಡು ಹೋದಾಗ ನೀವೆಲ್ಲ ಎಲ್ಲಿದ್ರಿ? 5 ಸ್ಟಾರ್ ಹೋಟೆಲ್ ವಾಶ್ರೂಮ್ ಅಲ್ಲಿ ಇದ್ರಿ ಅಲ್ವಾ? ಸೋನಂ ವಾಂಗ್ಚುಕ್ ಸತ್ತು ಹೋಗಲಿ, ಅವರ ಹೆಸರಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ದೇಶದಲ್ಲಿ ಗಲಭೆ ಎಬ್ಬಿಸಲಿ ಅನ್ನೋದೇ ಇವನ್ನ ಆಸೆಯಾಗಿತ್ತು. ಅಭಿಜಿತ್, ನನಗೊಂದು ವಿಷಯಕ್ಕೆ ಉತ್ತರ ಕೊಡು. ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಈ ಡಫ್ಲಿ ಗ್ಯಾಂಗ್ ಕೆಲಸವೇನು? ಬ್ರಾಹ್ಮಣ್ಯ, ಮುರ್ದಾಬಾದ್, ಹಿಂದೂ ವಿರೋಧಿ ಮೀಸಲಾತಿ ಅನ್ನೋರಿಗೆ ಅಲ್ಲಿ ಏನು ಕೆಲಸ? ಇವರನ್ನೆಲ್ಲ ನೀನೇ ನಿನ್ನ ವೇದಿಕೆಗೆ ಕರೆದಿದ್ದೀಯಾ? ಇದನ್ನೇ ನಂಬಿ ನಾನು ದೇಶಕ್ಕೆ ವಾಪಸ್ ಬಂದಿದ್ದು. ಇದೆಲ್ಲ ಬೂಟಾಟಿಕೆ. ನಿನ್ನ ಬೂಟಾಟಿಕೆಯನ್ನ ನಾನು ಬಯಲು ಮಾಡ್ತೀನಿ. ಯಾವತ್ತಾದ್ರೂ ಸಂವಿಧಾನ ಓದಿದ್ಯಾ? ಬಾಬಾ ಸಾಹೇಬರ ವಿಚಾರಗಳನ್ನ ಓದಿದ್ಯಾ? ನೀನ್ ಬರೀ ಸಂವಿಧಾನ ಮತ್ತು ಬಾಬಾ ಸಾಹೇಬರ ಹೆಸರಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ಯಾ ಅಷ್ಟೇ. ನಮ್ಮ ಬಾಬಾ ಸಾಹೇಬರು ಉಮರ್ ಖಾಲಿದ್ ಮತ್ತು ಅರುಂಧತಿ ರಾಯ್ನ ಬೆಂಬಲಿಸ್ತಿದ್ರ? ಖಂಡಿತ ಇಲ್ಲ. ನಮ್ಮ ಬಾಬಾ ಸಾಹೇಬರು ಯಾವತ್ತೂ ದೇಶದ್ರೋಹಿಗಳನ್ನ ಬೆಂಬಲಿಸ್ತಿರ್ಲಿಲ್ಲ. ಆದ್ರೆ ನೀವೆಲ್ಲ ಮಾಡ್ತಿದ್ದೀರಾ. ಇಂತಹ ಹಿಡಿತವನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ಹೌದು, ಭಾರತದ ಧ್ವಜದ ಮೇಲೆ ಕಾಲಿಟ್ಟಿರೋ ಪಾಕಿಸ್ತಾನಿ ಪತ್ರಕರ್ತೆ ಸಫೀನಾ ಖಾನ್ ಜೊತೆ ನೀನು ಮಜಾ ಮಾಡ್ತಿರೋ ಫೋಟೋ ನೋಡಿದ್ದೀವಿ. ಮೊದಲು ನಿನ್ನನ್ನ ನೀನು ತಿದ್ದಿಕೋ, ಆಮೇಲೆ ಬೇರೆಯವರಿಗೆ ಜ್ಞಾನ ಹೇಳು. ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಟನೆ ಮಾಡ್ತಿದೆ ಅಂತ ಇನ್ ಯಾರಾದ್ರೂ ಅಂದುಕೊಂಡಿದ್ರೆ ಅವರಿಗೆ ನನ್ನದೊಂದು ಪ್ರಶ್ನೆ. ಸಿಜೆಪಿ ಪ್ರತಿಭಟನೆಯಲ್ಲಿ ನೀಟ್ ವಿಷಯ ಬಿಟ್ಟು ಬ್ರಾಹ್ಮಣ್ಯ, ಕಾಶ್ಮೀರ, ಹಿಂದೂ ಮುಸ್ಲಿಂ, ರಾಮ, ಅಲ್ಲಾ ಮತ್ತು ಉಮರ್ ಖಾಲಿದ್ ಬಿಡುಗಡೆ ಬಗ್ಗೆ ಯಾಕೆ ಚರ್ಚೆ ಆಗ್ತಿದೆ? ವಿಷಯ ಇಷ್ಟೇ, ಮೋದಿ ಹೋಗ್ಲಿ ಅಂತ ಪಾಕಿಸ್ತಾನ ಬಯಸುತ್ತೆ, ಚೀನಾ ಬಯಸುತ್ತೆ, ಅಮೆರಿಕ ಕೂಡ ಬಯಸುತ್ತೆ. ಅದಕ್ಕೆ ಈ ಮಧ್ಯೆ ಇಬ್ಬರು CIA ಏಜೆಂಟ್ಗಳು ಸಿಕ್ಕಿ ಬಿದ್ದಿದ್ದಾರೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಮೋದಿ ಹೋಗ್ಲಿ ಅಂತ ಬಯಸುತ್ತಿದೆ. ಒಟ್ಟಿನಲ್ಲಿ ಎಲ್ಲರ ಮಿಷನ್ ಒಂದೇ, ಅದು ಮೋದಿ ಹಟಾವೋ. ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಯೋಚನೆ ನೋಡಿದ್ರೆ ಸದ್ಯಕ್ಕೆ ಮೋದಿಯೇ ಸರಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಿಸಿ ಮತ್ತು ದೇಶವನ್ನ ಹಾಳು ಮಾಡೋ ಇಂತಹ ದೇಶದ್ರೋಹಿಗಳ ಸಂಚನ್ನ ಕೊನೆಗಾಣಿಸಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ.